ಅವರಿಗೆ ಬಂಗಾರಪ್ಪ ನ್ಯಾಯ ನೀತಿ ಧರ್ಮದ ತಳಹದಿಯ ಮೇಲೆ ಇವತ್ತಿನ ದಿವಸ ನಾಗಪ್ಪನವರು ಪ್ರಚಂಡ ಬಹುಮತವನ್ನು ಆರಿಸಿಕೊಂಡಿದ್ದಾರೆ. ಇದು ಸರ್ಕಾರಿ ನೌಕರರ ಕೊಟ್ಟ ಅವರಿಗೆ ಸಂಘದ ಪ್ರೌಢ ವಿಭಾಗದ ನಿರ್ದೇಶಕ. ಇವತ್ತು ನಾವೆಲ್ಲರೂ ಹೊನ್ನಳ್ಳಿ ಅಣ್ಣವರ ಪೆನಲ್ಲಿನ ಒಂದು ವಿಜಯೋತ್ಸವದಲ್ಲಿ ನಾವೆಲ್ಲರೂ ವಿಜಯೋತ್ಸವದ ಸಂಭ್ರಮವನ್ನು ಆಚರಿಸ್ತಾ ಇದ್ದೀವಿ. ಬಹುತೇಕ ಕಲಬುರಗಿ ಜಿಲ್ಲೆ ಒಳಗೆ ಭಾಳ ಜನ ಹೊನ್ನಳ್ಳಿ ಅಣ್ಣವರು ಗೃಹ ನಿರ್ಮಾಣ ಮಂಡಳಿ ಒಳಗೆ ಮಾಡಿರ್ತಕ್ಕಂಥ ಉತ್ತಮ ಕಾರ್ಯಗಳನ್ನು ಸುಳ್ಳನ್ನು 10 ಬಾರಿ ಹೇಳಿ ಸತ್ಯ ಮಾಡ್ಲಿಕ್ಕೆ ಹೊಂಟಿದ್ರು. ಆದರೆ ಕಲಬುರಗಿ ಜಿಲ್ಲೆ ಯಾವ ಮತದಾರರು ಕೂಡ ಆ ಸುಳ್ಳನ್ನು ಒಪ್ಪಲಿಲ್ಲ. ಮತ್ತೆ ಖಂಡಿತ ಏನಪ್ಪಾ ಅಂತಂದ್ರೆ ಹೊನ್ನಳ್ಳಿ ಅಣ್ಣವರ ಪೆನಲ್ಲಿಗೆ ವಿಜಯೋತ್ಸವವನ್ನು ಬಹುಮತವನ್ನು ಕೊಟ್ಟಿದ್ದಾರೆ. ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಹೊನ್ನಳ್ಳಿ ಅಣ್ಣವರ ನೇತೃತ್ವದಲ್ಲಿ ಇರ್ತಕ್ಕಂಥ ಸಂಬಂಧಪಟ್ಟ ಎಲ್ಲ ನಿರ್ದೇಶಕರು ಕೂಡಿ ಸರ್ಕಾರಿ ನೌಕರರಿಗೆ ಸಿಗಬೇಕಾಗಿರ್ತಕ್ಕಂಥ ಗೃಹ ನಿರ್ಮಾಣ ಮಂಡಳಿ ಒಳಗೆ ಸಿಗಬೇಕಾಗಿರ್ತಕ್ಕಂಥ ಎಲ್ಲ ನಿವೇಶನಗಳ ಹಂಚುವಂಥ ಕೆಲಸವನ್ನು ಖಂಡಿತ ಪ್ರಾಮಾಣಿಕವಾಗಿ ಮಾಡ್ತಾರೆ. ಅವರು ಈ ಚುನಾವಣೆಗೆ ನಿಂತಿರುವುದೇ ಆ ನೌಕರರ ಹಿತವನ್ನು ಬಯಸಲಿಕ್ಕೆ ಅನ್ನುವಂಥ ಸಂದೇಶವನ್ನು ಕೊಟ್ಟಿದ್ದಾರೆ. ಬಹಳಷ್ಟು ಒಂದು ವಿಚಿತ್ರಕಾರಿ ಚಟುವಟಿಕೆಗಳು ಈ ಒಂದು ಗೃಹ ನಿರ್ಮಾಣ ಮಂಡಳಿ ಚುನಾವಣೆ ಒಳಗೆ ನಡೆದು, ಆದರೆ ಮತದಾರರು ಬಹಳ ಜಾಣರಿದ್ದಾರೆ. ನಿಮ್ಮ ಎಲ್ಲ ಸುಳ್ಳುಗಳನ್ನು ಧಿಕ್ಕಾರ ಮಾಡಿದ್ದಾರೆ. ನಿಮ್ಮೆಲ್ಲ ಮಾಡತಕ್ಕಂಥ ಅಸತ್ಯದ ಕುತಂತ್ರಗಳನ್ನು ಅವರು ವಿರೋಧಿಸಿದ್ದಾರೆ. ದಯಮಾಡಿ ಮುಂದೆ ಬರ್ತಕ್ಕಂಥ ಒಂದು ಅಭಿವೃದ್ಧಿ ಕೆಲಸದಲ್ಲಿ ತಾವೆಲ್ಲರೂ ಕೈ ಜೋಡಿಸುವಂಥ ಕೆಲಸ ಆಗಲಿ ಹೊರತು ನೀವೆಲ್ಲ ದಯಮಾಡಿ ಒಂದು ಮೀಡಿಯಾದ ಮುಖಾಂತರ ನಾನೆಲ್ಲರೂ ಕೈ ಮುಗಿದು ಜನಪ್ರತಿನಿಧಿಗಳನ್ನು ಕೇಳ್ತೀನಿ, ಇವರೆಲ್ಲ ಕೊಡ್ತಕ್ಕಂಥ ಕುತಂತ್ರಿಗಳಿಗೆ ತಾವ್ಯಾರೂ ಸಾಥಿ ಕೊಡಬೇಡ್ರಿ. ಸತ್ಯಕ್ಕೆ ಜಯ ಖಂಡಿತ ಇದೆ. ಸತ್ಯ ಗೆದ್ದಿದೆ. ಹೊನ್ನಳ್ಳಿ ಪೆನಲ್ ಅವರಿಗೆ ಜಯವಾಗಿದೆ. ಖಂಡಿತ ಮುಂದಿನ ದಿನಮಾನಗಳಲ್ಲಿ ಕಲಬುರಗಿ ಒಳಗೆ ನೌಕರರಿಗೆ ಒಳ್ಳೆಯ ಒಂದು ನಿವೇಶನಗಳನ್ನು ಕೊಡ್ತಕ್ಕಂಥ ಕೆಲಸ ಅವರಿಂದ ಆಗಲಿ ಅಂತ ನಾನು ಬಯಸಿ ತಮ್ಮೆಲ್ಲರಿಗೆ ನಾನು ಧನ್ಯವಾದಗಳನ್ನು ತಿಳಿಸ್ತೇನೆ. ಮತ್ತು ಅವರಿಗೆ ನಾನು ಮಹೇಶ್ ಬಸರಕೋಡ್, ಸರ್ಕಾರಿ ನೌಕರ ಸಂಘದ ನಿರ್ದೇಶಕ, ಪ್ರೌಢ ವಿಭಾಗ. ಧನ್ಯವಾದ. ಇವತ್ತು ನಮ್ಮೆಲ್ಲರ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ಹಾಗೂ ಪ್ರಸ್ತುತ ಅಧ್ಯಕ್ಷರು ಆಗಿರ್ತಕ್ಕಂಥ ಆದರಣೀಯ ಸನ್ಮಾನ್ಯ ಶ್ರೀ ನಾಗಪ್ಪ ಹೊನ್ನಳ್ಳಿ ಅಣ್ಣಾಜಿಯವರ ಒಂದು ಪೆನಲ್ ಅತ್ಯಂತ ಬಹುಮತವನ್ನು ಪಡೆದು 3ನೇ ಬಾರಿಗೆ ಹ್ಯಾಟ್ರಿಕ್ ಆಗಿ ನಾಗಪ್ಪ ಅಣ್ಣ ಹೊನ್ನಳ್ಳಿಯವರ ಅಧ್ಯಕ್ಷರಾಗ್ತಕ್ಕಂಥ ಎಲ್ಲ ಲಕ್ಷಣಗಳು ನಿಶ್ಚಳವಾಗಿ ಆಗಿವೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಿಕೆ ಬಯಸ್ತಾ ಇದ್ದೇನೆ. ಸತ್ಯ ಮತ್ತು ಪ್ರಾಮಾಣಿಕತೆಯ ಇನ್ನೊಂದು ಮುಖವೇ ನಾಗಪ್ಪ ಹೊನ್ನಳ್ಳಿ ಅಣ್ಣಾಜಿ ಅನ್ನತಕ್ಕಂಥದ್ದು. ಅವರಲ್ಲಿರ್ತಕ್ಕಂಥ ಕಾಳಜಿ, ಮಾತೃ ಹೃದಯತನ ಮತ್ತು ಎಲ್ಲ ಸರ್ಕಾರಿ ನೌಕರರಲ್ಲಿ ಎಲ್ಲರಿಗೂ ಅಣ್ಣ ಅಂತಕ್ಕಂಥ ನಮ್ಮೆಲ್ಲರಿಗೂ ಕೂಡ ಅಣ್ಣನೇ. ಅವರು ಮಾರ್ಗದರ್ಶಕರಾಗಿರ್ತಕ್ಕಂಥ ನಾಗಪ್ಪ ಹೊನ್ನಳ್ಳಿ ಅಣ್ಣಾಜಿಯವರು ಅವರ ವ್ಯಕ್ತಿತ್ವ, ಅವರ ಪರಿಶ್ರಮದ ಮೇಲೆ ಇವತ್ತಿನ ದಿವಸ ಕಲಬುರಗಿ ಜಿಲ್ಲೆ ಆಗಿರ್ಬೋದು, ಯಾದಗಿರಿ ಜಿಲ್ಲೆ ಆಗಿರ್ಬೋದು, ಪಕ್ಕದ ಬೀದರ್ ಜಿಲ್ಲೆ ಆಗಿರ್ಬೋದು, ರಾಯಚೂರು ಜಿಲ್ಲೆ ಆಗಿರ್ಬೋದು, ಎಲ್ಲ ಮತದಾರರು ಎಷ್ಟೇ ಒಂದು ನಾಗಪ್ಪಣ್ಣವ್ರ ಮೇಲೆ ಎದುರಾಳಿ ಪೆನಲ್ದವ್ರು ಏನೆಲ್ಲ ಒಂದು ಆರೋಪ ಮಾಡಿದ್ರು ಸಹಿತ ಅವು ಯಾವಕ್ಕೂ ಕೂಡ ಜಗ್ಗದೆ ಈ 4 ಜಿಲ್ಲೆಗಳ ಮತದಾರರು ತಮ್ಮ ಪವಿತ್ರವಾಗಿರ್ತಕ್ಕಂಥ ಮತವನ್ನು ಸನ್ಮಾನ್ಯ ಶ್ರೀ ನಾಗಪ್ಪ ಹೊನ್ನಳ್ಳಿಯವರ ಪೆನಲ್ಗೆ ಬಹು ಮತ ಕೊಡೋ ಮೂಲಕ ಮತ್ತೊಂದು ಸಲ ಹ್ಯಾಟ್ರಿಕ್ ಆಗಿ ಅವರಿಗೆ ಅಧಿಕಾರ ಕೊಟ್ಟಿದ್ದಾರೆ. ಬಹುಶಃ ನಾಗಪ್ಪ ಹೊನ್ನಳ್ಳಿ ಅಣ್ಣವರು ಏನು ಹ್ಯಾಟ್ರಿಕ್ ಆಗಿ ಜಯಗಳಿಸಿದ್ದಾರೆ, ಬಹುಶಃ ಅವರ ಗೆಲುವು ಆ ಇಡೀ ಈ 4 ಜಿಲ್ಲೆಗಳ ನೌಕರರ ಗೆಲುವು ಅಂತ ನಾನು ಪರಿಗಣಿಸ್ಕೊಂಡಿದ್ದೇನೆ. ಅದರಲ್ಲಿ ಕೂಡ ನಾನು ಒಬ್ಬ ಅಂತಕ್ಕಂಥದ್ದು. ಹೀಗಾಗಿ ಎಲ್ಲಿ ಸತ್ಯ ಮತ್ತು ಪ್ರಾಮಾಣಿಕತೆ ಇದೆ ಅಲ್ಲಿ ಗೆಲುವು ಇರುತ್ತೆ ಅಂತಕ್ಕಂಥದ್ದಕ್ಕೆ ಒಂದು ನಾನು ಈ ಸಂದರ್ಭದಲ್ಲಿ ಒತ್ತು ಹೇಳಕ್ಕೆ ಬಯಸ್ತಾ ಇದ್ದೇನೆ. ನಾಗಪ್ಪ ಹೊನ್ನಳ್ಳಿ ಅಣ್ಣವರು ಏನು ಚುನಾವಣಾ ಪೂರ್ವದಲ್ಲಿ ಜಿಲ್ಲೆಯ ಮತ್ತು 4 ಜಿಲ್ಲೆಗಳ ನೌಕರಿಗೆ ಕೊಟ್ಟಿರ್ತಕ್ಕಂಥ ಏನು ಭರವಸೆ ಇತ್ತು, ಪ್ಲಾಟ್ ಡೆವಲಪ್ಮೆಂಟ್ ಮಾಡ್ತಕ್ಕಂಥದ್ದಾಗಿರ್ಬೋದು, ಆಮೇಲೆ ಮುಂದೆ ಏನೆಲ್ಲ ಪ್ರಗತಿ ಸಾಧಿಸ್ತಕ್ಕಂಥಾಗಿರ್ಬೋದು, ಖಂಡಿತವಾಗಿ ಕೂಡ ನಾಗಪ್ಪ ಹೊನ್ನಳ್ಳಿ ಅಣ್ಣವ್ರ ಪರವಾಗಿ ನಾನು ತಮ್ಮೆಲ್ಲರಿಗೂ ಆಶ್ವಾಸನೆ ಕೊಡ್ತಾ ಇದ್ದೇನೆ. ಅತ್ಯಂತ ಕಡಿಮೆ ದರದಲ್ಲಿ ನಿವೇಶನ ಹಂಚುವ ಮೂಲಕ ಆ ಪ್ರಕ್ರಿಯೆನ ಆದಷ್ಟು ಬೇಗನೆ ನಾವು ಪ್ರಾರಂಭ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಈ ಇಡೀ 4 ಜಿಲ್ಲೆಗಳ ಸರ್ಕಾರಿ ನೌಕರರಿಗೆ ನಾನು ಆಶ್ವಾಸನೆ ಕೊಡ್ತಾ ಇದ್ದೇನೆ. ಯಾಕೆ ಆಶ್ವಾಸನೆ ಕೊಡ್ತಾ ಇದ್ದಪ್ಪ ಅಂತಂದರೆ ನಾಗಪ್ಪ ಹೊನ್ನಳ್ಳಿ ಅಣ್ಣ ಬೇರೆ ಇಲ್ಲ, ನಾವು ಬೇರೆ ಇಲ್ಲ, ನಮ್ಮ ಮುರುಗೇಂದ್ರ ವೀರಶೆಟ್ಟಿ ಅಣ್ಣಾಜಿ ಅವರು ಬೇರೆ ಇಲ್ಲ ಅಂತಕ್ಕಂಥದ್ದು. ಅನೇಕ ಹಿರಿಯರ ಅಧಿಕಾರಿಗಳ ಮಾರ್ಗದರ್ಶನ, ಅವರ ಪ್ರೀತಿ ವಿಶ್ವಾಸ ಈ ಗೆಲುವಿಗೆ ಕಾರಣ ಆಯಿತು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕೆ ನಾನು ಬಯಸ್ತಾ ಇದ್ದೇನೆ. ಸರ್, ನಮ್ಮೆಲ್ಲರಿಗೂ ಭಾಳ ಸಂತೋಷ ಆಗಿದೆ ಸರ್. ಏನೆಲ್ಲ ಒಬ್ಬ ಎಂಥದ್ದು
ಯಾರಿಗೂ ಮೋಸ ಮಾಡಲಾರ್ದಂತಕ್ಕಂಥ ಒಬ್ಬ ವ್ಯಕ್ತಿ ಮೇಲೆ ಏನೆಲ್ಲ ಆಪಾದನೆಗಳು ಮಾಡಿದ್ರು ಸರ್. ಆ ಆಪಾದನೆಗಳನ್ನು ಏನು ಮಾಡಿದ್ರಲ್ಲ ಅತ್ಯಂತ ಖಂಡನೀಯ. ಅಷ್ಟೇ ಯಾಕೆ ಸರ್, ದಯಾದಿ ಕಲಹ ತಂದು ಇಲ್ಲಿ ಮನೆ ಜಗಳ ತಂದು ಪಬ್ಲಿಕ್ ಮಾಡಿಬಿಟ್ರು ಸರ್. ಅದು ಭಾಳ ನೋವಾಗಿದೆ ಸರ್ ನನಗೆ. ಹೀಗಾಗಿ ಯಾವತ್ತೂ ಈ ನಮ್ಮ ಸರ್ಕಾರಿ ನೌಕರರು ನಾಗಪ್ಪ ಹೊನ್ನಳ್ಳಿ ಅನ್ನೋರ ಕೈ ಬಿಡಲಿಲ್ಲಲ್ಲ, ಇದು ಅತ್ಯಂತ ಸಂತೋಷದ ವಿಷಯ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ತಮ್ಮ ಮೂಲಕ ಹೇಳಿಕೆ ಬಯಸ್ತಿದ್ದೇನೆ. ಎಸ್ ಸರ್, ಸರ್ ನಾನು ಹೇಳ್ತಾ ಇದ್ದೀನಿ, ಎಲ್ಲಿ ಸತ್ಯ ಮತ್ತು ಪ್ರಾಮಾಣಿಕತೆ ಇದೆ ಅಲ್ಲಿ ದೇವರಿರ್ತಾನೆ ಅಂತ ಸರ್. ಸತ್ಯ ಮತ್ತು ಪ್ರಾಮಾಣಿಕತೆಗೆ ಇನ್ನೊಂದು ಹೆಸರೇ ನಾಗಪ್ಪ ಹೊನ್ನಳ್ಳಿ ಅನ್ನೋರು ಅಂತಕ್ಕಂಥದ್ದು ಅತ್ಯಂತ ನಾವು ಜಗಜ್ಜಾಹಿರವಾಗಿ ನಾನು ಹೇಳಿಕೆ ನಾನು ಬಯಸ್ತಾ ಇದ್ದೇನೆ ಸರ್. ಆ ಒಂದು ಕಾರಣಕ್ಕಾಗಿ ಗೆಲುವು ತಂದು ಕೊಟ್ಟಿದ್ದೀರಿ ಸರ್. ಜಿಲ್ಲೆಯ ಮತ್ತು 4 ಜಿಲ್ಲೆಗಳ ಸರ್ಕಾರಿ ನೌಕರಿಗೆ ನಾನು ವೈಯಕ್ತಿಕವಾಗಿಯೂ ಮತ್ತು ಜಿಲ್ಲಾ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷನಾಗಿ ಕೂಡ ಕೃತಜ್ಞತೆಯನ್ನು ಹೇಳಿಕೆ ಬಯಸ್ತಾ ಇದ್ದೇನೆ ಸರ್. ತಮ್ಮ ಮೂಲಕ ಎಲ್ಲರಿಗೂ ಕೂಡ ನಮಸ್ಕಾರಗಳು ಸರ್. ಅಧ್ಯಕ್ಷರು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಕಲಬುರಗಿ ಜಿಲ್ಲೆ. ನಾವು ಅರುಣ್ ಕುಮಾರ್ ಸರ್ ಬಳಗದ ವತಿಯಿಂದ ಮಾತಾಡ್ತಾ ಇದ್ದೇವೆ. ಇಂದು ನಡೆದಿರುವಂಥ 2026ನೇ ಸಾಲಿನಲ್ಲಿ ನಡೆದಿರುವಂಥ ಇದು ರಾಜ್ಯ ಸರ್ಕಾರದ ಒಂದು ಸರ್ಕಾರಿ ನೌಕರರ ಒಂದು ಗೃಹ ನಿರ್ಮಾಣ ಮಂಡಳಿಯಿಂದ ನಡೆದಿರುವಂಥ ಈ ಒಂದು ಚುನಾವಣೆಯಲ್ಲಿ ಹೊನ್ನಾಳಿ ಸರ್ ಅವರ ಒಂದು ಟೀಮು ಹೆಚ್ಚಿನ ಒಂದು ಪ್ರಚಂಡ ಬಹುಮತದಿಂದ ಆರಿಸಿ ಬಂದಿದ್ದಕ್ಕಾಗಿ ಅವರಿಗೆ ನಾವು ಶುಭಾಶಯಗಳು ಹೇಳ್ತಾ ಇದ್ದೀವಿ. ಅದರಲ್ಲಿ ವಿಶೇಷವಾಗಿ ನಮ್ಮೆಲ್ಲರ ಒಂದು ಆತ್ಮೀಯರಾಗಿರುವಂಥ ಅರುಣ್ ಕುಮಾರ್ ಸರ್ ಪಾಟೀಲ್ ಅವರು ಪ್ರಚಂಡ ಬಹುಮತದಿಂದ ಅವರು ಆರಿಸಿ ತಂದಿದ್ದಾಗ ಅವರಿಗೆ ನಾವೆಲ್ಲರೂ ಆರಿಸಿ ತಂದಿದ್ದೇವೆ. ಅವರಿಗೆ ಕಂಗ್ರ್ಯಾಚುಲೇಷನ್ ಹೇಳ್ತಾ ಇದ್ದೀವಿ. ಈ ಮುಂದೆ ಬರುವಂಥ ದಿವಸಗಳಲ್ಲಿ ಅವರು ಇನ್ನೂ ಉನ್ನತ ಮಟ್ಟಕ್ಕೆ ಏರಲಿ ಎಂಬುದಾಗಿ ನಮ್ಮೆಲ್ಲರ ಹಾರೈಕೆ ಆಗಿರ್ತದೆ. ನನ್ನ ಹೆಸರು ಅಂಬಾದಾಸ್ ಸರ್ ಎಂಬುದಾಗಿ ನಾವು ಅರುಣ್ ಕುಮಾರ್ ಸರ್ ಬಳಗದ ವತಿಯಿಂದ ನಾವು ಮಾತಾಡ್ತಾ ಇದ್ದೇವೆ. ನೇರ ದಿಟ್ಟ ನಿರಂತರ ನಾಗಪ್ಪ ಹೊನ್ನಳ್ಳಿ ಪೆಣಲಕ್ಕೆ ನಮ್ಮ ಕೋಶಾಧ್ಯಕ್ಷ ಒಂದೆರಡು ಮಾತಾಡಿ ಸರ್. ಎಲ್ಲರಿಗೂ ನಮಸ್ಕಾರ. ನಾನು ಶ್ರೀಮಂತ್ ಪಟ್ಟೇದರ್, ಕಲಬುರಗಿ ಜಿಲ್ಲಾ ಸರ್ಕಾರಿ ನೌಕರ ಸಂಘದ ಜಿಲ್ಲಾ ಖಜಾನ್ಸಿ. ಕರ್ನಾಟಕ ರಾಜ್ಯ ಸರ್ಕಾರಿ ಗೃಹ ನಿರ್ಮಾಣ ಮಹಾಮಂಡಳಿಯ 2026ನೇ ಸಾಲಿನ ಚುನಾವಣೆಯಲ್ಲಿ ನಾವೆಲ್ಲರೂ ಸರ್ಕಾರಿ ನೌಕರರ ಎಲ್ಲ ಜಿಲ್ಲಾ ಪದಾಧಿಕಾರಿಗಳು ಸೇರಿಕೊಂಡು ಶ್ರೀ ನಾಗಪ್ಪ ಹೊನ್ನಳ್ಳಿ ಅವರಿಗೆ ಸಪೋರ್ಟ್ ಮಾಡಿದ್ದೇವೆ. ಯಾಕೆಂತಂದರೆ ಅವರು 2-3 ವರ್ಷದಿಂದ ಸತತವಾಗಿ ಕೆಲಸ ಮಾಡ್ಕೊತ ಬಂದಿದ್ದಾರೆ. ಕೆಲವೊಂದು ತಾಂತ್ರಿಕ ಕಾರಣಗಳಿಂದ ನಿವೇಶನಗಳನ್ನು ಹಂಚಿಕೆ ಮಾಡಲಿಕ್ಕೂ ಆಗಿರಲಿಲ್ಲ. ಅದರ ಸಲಕ್ಕೆ ಈಗ ಮತ್ತೊಬ್ಬರಿಗೆ ಒಂದು ವೇಳೆ ನಾವು ಆ ಸ್ಥಾನಕ್ಕೆ ತಂದರೆ ಅವನು ಮಾಡ್ತಾರ ಥರ ಭರವಸೆ ನಮ್ಗೆ ಇದ್ದಿದ್ದಿಲ್ಲ. ಯಾಕೆಂತಂದರೆ ಇಷ್ಟೆಲ್ಲ ದುಡ್ಡು ಬಂದದ ಇಲ್ಲೇ ನಮ್ಮ ಜಿಲ್ಲಾ ನೌಕರರ ಸಂಘದ ಅಧ್ಯಕ್ಷರ ಸ್ಥಾನದಲ್ಲೇ ಸರಿಯಾಗಿ ನಿಭಾಯಿಸ್ತಾ ಇಲ್ಲ. ಅವರೆಲ್ಲರೂ ಕೊಟ್ಟದ್ದು ನಿಭಾಯಿಸ್ತಾ ಇಲ್ಲ. ಈಗ ಇದು ಬಿಟ್ಟು ಇನ್ನೊಂದು ಕೊಟ್ಟರು ಅದನ್ನು ಇದಕ್ಕಿಂತ ಹಳ ಹಿಡಿಸ್ತಾರೆ ನಾವು ಉದ್ದೇಶದಿಂದ ನಾವು ಯಾವುದೇ ಅವರಿಗೆ ನಾವು ಸಪೋರ್ಟ್ ಮಾಡಲಾರ್ದೆ ಈ ನಾಗಪ್ಪ ಹೊನ್ನಳ್ಳಿ ಸರ್ ಅವರ ಟೀಮ್ಗೆ ನಾವು ಎಲ್ಲರೂ ಒಮ್ಮತದಿಂದ ಎಲ್ಲ ರಾಜ್ಯ ಪದಾಧಿಕಾರಿಗಳು ಜಿಲ್ಲಾ ಪದಾಧಿಕಾರಿಗಳು ಸೇರಿಕೊಂಡು ಅವರಿಗೆ ನಾವು ಸಹಕಾರ ನೀಡುವುದರಿಂದ ಇವತ್ತು ನಮ್ಮ ನಾಗಪ್ಪ ಹೊನ್ನಳ್ಳಿಯವರ ಪೆನಲ್ ಸಂಪೂರ್ಣ ಬಹುಮತದಿಂದ ಆಚೆ ಗೆದ್ದು ಬಂದಿದೆ. ಯಾಕಂದರೆ ಇನ್ನು 1 ವರ್ಷದಲ್ಲಿ ಅವರು ಹೇಳಿದ್ದಾರೆ ಕಂಡೀಷನ್ ಬೇಕಾರೆ ನಾವು ಏನಿದೆ ನಾವೆಲ್ಲನೂ ಮಾಡಿ ತೋರಿಸ್ತೀನಿ ಅಂತೇಳಿ ಅವರು ನಮ್ಮ ಮಾತು ಕೊಟ್ಟಿದ್ದಾರೆ. ಅದರ ಪ್ರಕಾರ ಇನ್ನು ಮುಂದೆ ನಡ್ಕೋತಾ ಇದ್ದಾರೆ ಅನ್ನೋತನೂ ನಮ್ಮ ಭರವಸೆ ಇದೆ. 1 ವರ್ಷದಲ್ಲಿ ಯಾರ್ಯಾರಿಗೆ ನಿವೇಶನ ಸಿಕ್ಕಿಲ್ಲ ಅದೆಲ್ಲನೂ ನಾವು ಎಲ್ಲ ನಿವೇಶನ ಇದೆ, ಬಟ್ ಹಂಚಿಕೆ ಮಾಡಿ ಮಾಡಿಸ್ಬೇಕದು. ಅರ್ಸ್ಲಿಕ್ಕೆ ಎಲ್ಲ ತಾಂತ್ರಿಕ ಕಾರಣದಿಂದ ಡೆವಲಪ್ಮೆಂಟ್ ಮಾಡ್ಲಿಕ್ಕಾಗಿದ್ದಿಲ್ಲ. ಈ 1 ವರ್ಷದಲ್ಲಿ ಎಲ್ಲನೂ ನಾವು ಲೇಔಟ್ ಮಾಡಿ ಯಾರ್ಯಾರು ದುಡ್ಡು ಕಟ್ಟಿದ್ದಾರೆ ಎಲ್ಲ ದುಡ್ಡು ಕಟ್ಟಿದವರಿಗೆ ನಿವೇಶನ ಕೊಡಿಸ್ತೀವಿ ಅನ್ನೋದು ಭರವಸೆಯೊಂದಿಗೆ ಈ ಹಿಂದೆ ನಾವು ಮಾತು ಕೊಟ್ಟಿದ್ದರಿಂದ ಎಲ್ಲ ನಮ್ಮ ಮತದಾರ ಪ್ರಭುಗಳನ್ನು ನಮ್ಮ ಸೋದರ ಹೊನ್ನಳ್ಳಿ ಪೆನಲ್ಗೆ ಬಹುಮತದಿಂದ ಆರಿಸಿ ತಂದಿದ್ದಕ್ಕೆ ಎಲ್ಲ ನಮ್ಮ ಜಿಲ್ಲಾ ಸರ್ಕಾರಿ ನೌಕರರ ಮತ ಬಾಂಧವರಿಗೆ ನಾನು ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ನಾನು ರಾಮು ಚವ್ಹಾಣ್ ಪ್ರೌಢಶಾಲಾ ಶಿಕ್ಷಕರ ಸಂಘದ ನಿರ್ದೇಶಕನಾಗಿ ಇವತ್ತು ನಡೆದಿರ್ತಕ್ಕಂಥ ಈ ಒಂದು ಚುನಾವಣೆಯಲ್ಲಿ ನಾಗಪ್ಪ ಹೊನ್ನಳ್ಳಿಯವರು ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಮಾಡಿಲ್ಲ ಅಂತೇಳಿ ಸುಳ್ಳು ಆರೋಪಗಳನ್ನು ಹೊರಿಸಿ ನೌಕರರ ದಾರಿ ತಪ್ಪಿಸ್ಬೇಕಂತೇಳಿ ಭಾಳಷ್ಟು ಪ್ರಯತ್ನ ಪಟ್ಟರು. ಆದರೆ ನಾಗಪ್ಪ ಹೊನ್ನಳ್ಳಿಯವರೇ ಈ ಒಂದು ಗೃಹ ಮಂಡಳಿಯನ್ನು ಸರಿಯಾದ ರೀತಿಯಲ್ಲಿ ಮುನ್ನಡೆಸ್ತಾರೆ ಅಂತಕ್ಕಂಥ ತೀರ್ಪನ್ನು ಎಲ್ಲ ಮತದಾರರು ನೀಡಿದ್ದಾರೆ. ಅದಕ್ಕಾಗಿ ಏನಂತಂದ್ರೆ ಆ ಒಂದು ಪ್ಯಾನೆಲ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. 22ನೇ ತಾರೀಕು ದಿವಸ ಸರ್ಕಾರಿ ನೌಕರರ ಗೃಹ ಅಭಿವೃದ್ಧವಾಗಿ ಹೊನ್ನಾಳಿ ಪ್ಯಾನೆಲ್ನಿಂದ ಅಭೂತವಾಗಿ ಜಯ ಸಾಧಿಸುತ್ತೆ. ಎಲ್ಲರಿಗೂ ಅಭಿನಂದನೆಗಳು ನಾವು ಹೇಳ್ತೇವೆ. ನಾನು ಸಾವಿತ್ರಿಬಾಯಿ ಫುಲೆ ಶಿಕ್ಷಕಿಯರ ಸಂಘದ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಸೇವಂತ ಚವ್ಹಾಣ್. ಇವತ್ತು ನಡೆದಿರ್ತಕ್ಕಂಥ ರಾಜ್ಯ ಸರ್ಕಾರಿ ಗೃಹ ನಿರ್ಮಾಣ ಮಂಡಳಿಯ ಒಂದು ಮತದಾನದಲ್ಲಿ ಅತ್ಯಂತ
ಪ್ರಚಂಡ ಬಹುಮತದಿಂದ ನಮ್ಮ ನಾಗಪ್ಪಣ್ಣರ ಹೊನ್ನಳ್ಳಿಯವರ ಪೆನಲ್ ಗೆದ್ದು ಬಂದಿದೆ. ಇದಕ್ಕೆ ಮುಖ್ಯ ಕಾರಣ ನಾಗಪ್ಪಣ್ಣನವರ ಒಂದು ಸರಳ ಜೀವನ, ಸತ್ಯ ಮತ್ತು ಪಾರದರ್ಶಕವಾಗಿರ್ತಕ್ಕಂಥ ಆಡಳಿತ ಮಾಡಿರ್ತಕ್ಕಂಥದ್ದೇ ಇವತ್ತು ನಿಜವಾಗಿರ್ತಕ್ಕಂಥದ್ದು. ಮತ್ತು ಈ ಸಂದರ್ಭದಲ್ಲಿ ಅವರು ಮಾಡಿರ್ತಕ್ಕಂಥ ಕೆಲಸಗಳೇ ಅವರ ಶ್ರೀರಕ್ಷೆಯಾಗಿ ಇವತ್ತು ಅವರನ್ನು ಈ ಮಟ್ಟಕ್ಕೆ ತಂದಿದೆ. ಹಿಂದೆ ಉಳಿದಿರ್ತಕ್ಕಂಥ ಕೆಲಸ ಬರುವ ದಿನಗಳಲ್ಲಿ ಅತ್ಯಂತ ಪ್ರಾಮಾಣಿಕವಾಗಿ ಪಾರದರ್ಶಕವಾಗಿ ಪ್ರತಿಯೊಬ್ಬ ಒಂದು ಮೆಂಬರ್ಗೂ ಸಹ ನಾವು ತಲುಪುವಂಥ ಕೆಲಸವನ್ನು ನಾಗಪ್ಪಣ್ಣವರು ಮಾಡ್ತಾರೆ. ಇಲ್ಲಿ ಸತ್ಯಕ್ಕೆ ಜಯವಿದೆ. ಯಾರು ಎಷ್ಟೇ ಕುತಂತ್ರ ಮಾಡಿದರೂ ಇಂದಿನ ಮತದಾರರು ಬಹಳ ಜಾಣ್ಮೆಯಿಂದ ಮತವನ್ನು ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಮತವನ್ನು ಮಾಡಿರ್ತಕ್ಕಂಥ ಎಲ್ಲ ಮತದಾರರಿಗೂ ನಮ್ಮ ಸಾವಿತ್ರಿಬಾಯಿ ಫುಲೆ ಶಿಕ್ಷಕರ ಸಂಘದಿಂದ ಅವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸಾವಿತ್ರಿಬಾಯಿ ಫುಲೆ ಶಿಕ್ಷಕರ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ. ಇವತ್ತಿನ ದಿವಸ ಕಲಬುರಗಿ ಜಿಲ್ಲೆಯಲ್ಲಿ ನಡೆದಿರ್ತಕ್ಕಂಥ ಗೃಹ ನಿರ್ಮಾಣ ಸಹಕಾರ ಸಂಘ ನಿಯಮಿತ ಕಲಬುರಗಿಯ ಒಂದು ಚುನಾವಣೆಯಲ್ಲಿ ನಮ್ಮ ನಾಗಪ್ಪಣ್ಣ ಹೊನ್ನಳ್ಳಿಯವರ ಪೆನಲನ್ನು ಇವತ್ತಿನ ದಿವಸ ಜಯಬೇರಿಯನ್ನು ಬಾರಿಸಿದೆ. ತಮಗೆಲ್ಲ ಗೊತ್ತಿರುವ ಹಾಗೆ ಕಳೆದ ಕೆಲವು ದಿನಗಳಿಂದ ಸಾಮಾಜಿಕ ಜಾಲತಾಣದಲ್ಲಿ ಎಷ್ಟು ಅವಹೇಳನ ಪದಗಳನ್ನು, ಎಷ್ಟು ನಾವು ಕೆಟ್ಟ ಪದಗಳನ್ನು ನಾವು ನೋಡ್ತಾನೆ ಬಂದೀವಿ. ತಮಗೆಲ್ಲ ನಮ್ಮ ಕಲಬುರಗಿ ಜಿಲ್ಲೆಯ ಸಮಸ್ತ ಎಲ್ಲ ಮತ ಬಾಂಧವರು ಇವತ್ತು ನೀವು ವಿಚಾರ ಮಾಡಬೇಕು. ಸತ್ಯಕ್ಕೆ ಸಾವಿಲ್ಲ, ಸುಳ್ಳಿಗೆ ಸುಖವಿಲ್ಲ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಕ್ಬಿಡ್ತೀನಿ. ನಮ್ಮ ನಾಗಪ್ಪಣ್ಣ ಹೊನ್ನಳ್ಳಿಯವರು ಸತ್ಯಮೇವ ಜಯತೆ ಎನ್ನುವ ಹಾಗೆ ಸತ್ಯದ ದಾರಿಯಲ್ಲಿ ನಡೀತಕ್ಕಂಥ ಹಿರಿಯರಾಗಿರ್ತಕ್ಕಂಥ ಆತ್ಮೀಯರಾಗಿರ್ತಕ್ಕಂಥ ನಾಗಪ್ಪ ಹೊನ್ನಳ್ಳಿಯವರು ಮುಂದಿನ ದಿನದಲ್ಲಿ ಅವರ ಒಂದು ವಿಶ್ವಾಸಕ್ಕೆ ತಾವೇನು ಹಾಕಿರಲ್ಲ, ಇವತ್ತಿನ ದಿನ ನಮ್ಮ ಪೆನಲಿಗೆ ನೀವು ಓಟು, ಮುಂದಿನ ದಿನದಲ್ಲಿ ಒಳ್ಳೆ ರೀತಿಯಿಂದ ಕೆಲಸ ಮಾಡಿ ಇನ್ನೂ ಹೆಚ್ಚಿನ ಒಂದು ಹೆಸರು ಗಳಿಸ್ಕೊಳ್ತೇವೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ, ನಮ್ಮ ಸಾವಿತ್ರಿಬಾಯಿ ಫುಲೆ ಸಂಘ ಇವತ್ತು ನಾವು ಎಲ್ಲ ಮಹಿಳೆಯರು ಒಗ್ಗಟ್ಟಾಗಿ ನಮ್ಮ ಸಂಘಟನೆಯ ಅಧ್ಯಕ್ಷರ ಒಂದು ಆದೇಶದ ಮೇರೆಗೆ ನಮ್ಮ ಜಿಲ್ಲೆಯ ಎಲ್ಲ ಹೆಣ್ಣು ಮಕ್ಕಳು ಒಗ್ಗಟ್ಟಾಗಿ ಇವತ್ತಿನ ದಿವಸ ಈ ಪೆನಲನ್ನು ಮುಂದೆ ಬರಲಿಕ್ಕೆ ನಾವು ಕೂಡ ಕಾರಣೀಭೂತರು ಇದ್ದೇವೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳುತ್ತಾ, ಮಾತೆ ಸಾವಿತ್ರಿಬಾಯಿ ಫುಲೆ ಅವರಿಗೆ ಜಯವಾಗಲಿ ಅಂತಕ್ಕಂಥ ಮಾತನ್ನು ಹೇಳಿ ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರಗಳನ್ನು ತಿಳಿಸುತ್ತೇನೆ. ಮತ ಬಾಂಧವರಿಗೆ ನಾಗಪ್ಪನ ಹೊನ್ನಳ್ಳಿ ಪೆಳ್ಳಲ್ ಅವರಿಂದ ಮತ್ತು ಸಾವಿತ್ರಿಬಾಯಿ ಫುಲೆ ಶಿಕ್ಷಕರ ಸಂಘದ ವತಿಯಿಂದ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ.